Welcome to Padma's Kitchen. Let's cook something delicious together. ಹಾಯ್ ಸ್ನೇಹಿತರೆ, ಪದ್ಮ ಕಿಚನ್ಗೆ ಸ್ವಾಗತ. ಹುಳ್ಳಿಕಾಳು ಮೊಳಕೆ ಹುಳ್ಳಿಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಹುಳ್ಳಿಕಾಳು ಮೊಳಕೆ ಹುಳ್ಳಿಕಾಳು ಸಾಂಬಾರಿಗೆ ಏನೇನು ಬೇಕು ಐಟಮು ಹೇಳ್ತೀನಿ. ಏಲಕ್ಕಿ, ಲವಂಗ, ಮೆಣಸು, ಚಕ್ಕೆ, ಓಂಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ. ಇಷ್ಟು ಮೊದಲನೇ ಮಸಾಲೆಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಇದೆಲ್ಲ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ. ಎಲ್ಲ ಐಟಮು ಚೆನ್ನಾಗಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಎಲ್ಲದು ಹಾಕೊಂಡು ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಬಿಟ್ಟು ನೈಸಾಗಿ ರುಬ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀವಿ. ಇದು ಒಗ್ಗರಣೆಗೆ ಇಡೋಣ. ಈಗ ಸ್ಟವ್ ಹಚ್ಚೋದನ, ಕುಕ್ಕರ್ ಇಟ್ಕೊಳ್ಳಿ. ಈಗ ಕುಕ್ಕರ್ ಕಾಯ್ದಿದೆ. ಈಗ ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಈಗ ಮಸಾಲೆ ಹಾಕ್ತೀನಿ. ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಮಸಾಲೆ ಬೆಂದಿದೆ. ಈಗ ಮೊಳಕೆ ಕಾಳು ಹಾಕತ್ತೀನಿ ಫ್ರೈ ಮಾಡೋದಕ್ಕೆ. ಈಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿದ್ದು ಫ್ರೈ ಆಗಬೇಕು. ಈಗ 1 ಟೊಮೊಟೊ ಇದಕ್ಕೆ ಫ್ರೈಗೆ ಹಾಕತ್ತಾ ಇದ್ದೀನಿ. 1 ಟೊಮೊಟೊ ರುಬ್ಬಕ್ಕೆ ಹಾಕತ್ತಾ ಇದ್ದೀನಿ. 2 ಟೊಮೊಟೊ, 1 ರುಬ್ಬಕ್ಕೆ 1 ಫ್ರೈಗೆ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಹಾಕಿ ಈಗ 1 ಕಪ್ಪು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಅದೇ ಜಾರಿಗೆ. ಈಗ ಇದಕ್ಕೆ 1 ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಈಗ ಅಚ್ಚ ಖಾರ ಪುಡಿ ಹಾಕತ್ತಿರೋದು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ಈಗ ನಾನು 1/4 ಸ್ಪೂನ್ ಹಾಕತ್ತಾ ಇದ್ದೀನಿ ಅಚ್ಚ ಖಾರ ಪುಡಿ. ಈಗ ಇದು ಅಚ್ಚ ಧನಿಯಾ ಪುಡಿ ಇದು 1/4 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಈಗ ಇಷ್ಟು ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಇದು ಹಾಕೊಂಡಿದ್ದು ನೈಸಾಗಿ ರುಬ್ಕೊಳ್ಳೋಣ. ಇದು ಚೆನ್ನಾಗಿ ನೈಸಾಗಿ ಪೇಸ್ಟ್ ಹಾಕಲಿ. ಈಗ ಚೆನ್ನಾಗಿದು ಮಸಾಲೆ ರುಬ್ಬಿದೆ. ಈಗ ಇದು ಆಗಿದೆ. ಇದಕ್ಕೆ ಹಾಕೋಣ. ಇವಾಗ ಇದನ್ನು ಮಸಾಲೆ ಹಾಕೋಣ. ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಹಂಗೆಯ ಅದೇ ಮಸಾಲೆ ಇರುತ್ತಲ್ಲ, ಈ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಬೇಯಲಿ. ಒಂದು 5 ನಿಮಿಷ ಬೇಯಲಿ. ಇದು ಹಸಿ ಮಸಾಲೆ ಹೋಗೋವ್ರಿಗೂ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಬೇಕು. ಒಂದು 5 ನಿಮಿಷ ಹಂಗೆ ಓಪನ್ ಆಗಿ ಬೇಯಿಸ್ಬೇಕು. ಈಗ 5 ನಿಮಿಷ ಆಗಿದೆ. ಇದು ಚೆನ್ನಾಗಿ ಕುದ್ದಿದೆ. ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗಿದೆ. ಈಗ ಆಲೂಗೆಡ್ಡೆ ಬದನೆಕಾಯಿ ಹಾಕೋಣ. ಈಗ ಆಲೂಗೆಡ್ಡೆ ಬದನೆಕಾಯಿ ಕಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಹಾಕೊಳ್ಳೋಣ. ಬದನೆಕಾಯಿ ನೀವು ಹಾಕುವಾಗ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಪ್ಪು ಬಂದ್ಬಿಡುತ್ತೆ. ಬದನೆಕಾಯಿ ಹಾಕೋ ಟೈಮಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ಇದು ಬೇಗ ಆಗಲಿ ಅಂತವ ಆಲ್ರೆಡಿ ಬಿಸಿನೀರು ನಾನು ಕಾಯಿಸಿಕೊಂಡಿದ್ದೆ. ಈಗ ಎಷ್ಟು ಬೇಕಷ್ಟು ಗಟ್ಟಿ ನೋಡ್ಕೊಂಡು ನಿಮಗೆ ಮಾಡ್ಕೊಳ್ಳಿ. ಹಾಕ್ಕೊಳ್ಳಿ ನೀರು, ಬಿಸಿನೀರು. ಈಗ ಇದು ಬೇಗ ಸಾಂಬಾರು ಬೇಗ ಆಗುತ್ತೆ. ಬ್ಯಾಚಲರ್ಸು ಎಲ್ಲರಿಗೂ ಈಸಿಯಾಗಿ ಬೇಗ ಮಾಡ್ಕೋಬೋದು. ಚೆನ್ನಾಗಿ ಬರುತ್ತೆ ಚಪಾತಿಗೆ, ಮುದ್ದೆಗೆ ಎಲ್ಲ. ಆಲೂಗೆಡ್ಡೆ ಈಗ ಬದನೆಕಾಯಿ ಹಾಕೊಂಡಾದ್ಮೇಲೆ ಒಂದು ಕುದಿ ಬಂದಮೇಲೆ ಈಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 2 ವಿಷಲ್ ಬರ್ಸ್ಕೊಳ್ಳೋಣ. 2 ವಿಷಲ್ ಸಾಕು. ಎರಡು ವಿಷಲ್ ಸಾಕಿದು. ಈಗ 2 ವಿಷಲ್ ಆಯಿತು. ಈಗ ಆಫ್ ಮಾಡ್ಕೊಳ್ಳೋಣ. ಈಗಿದು ಪ್ರೆಷರ್ ಬಿಟ್ಟಿದೆ. ವಿಷಲ್ ಬಿಡ್ಸೋಣ, ನೋಡೋಣ. ಆಗಿದೆ ಇವಾಗ. ಈಗ ರೆಡಿ ಆಗಿದೆ ನೋಡಿ. ಹುಳ್ಳಿಕಾಳು ಮೊಳಕೆ ಹುಳ್ಳಿಕಾಳು, ಆಲೂಗೆಡ್ಡೆ, ಬದನೆಕಾಯಿ ಸಾಂಬಾರು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.